ಚುನಾವಣೆ ಬರ್ತಾ ಇದೆ ಅಂತ ಹೇಳಿ ಸುಳ್ಳು ಘೋಷಣೆ ಮಾಡಿದ್ರಿ. 5,300 ಕೋಟಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗೆ 5,300 ಕೋಟಿ ಸ್ಪೆಷಲ್ ಪ್ಯಾಕೇಜ್ ಕೊಡ್ತೀವಿ ಅಂತ ನೀವು ಹೇಳಿದ್ರಿ. ಇಂಥವ್ರಿಗೆ ಒಂದೇ ಒಂದು ಡಂಬಡಿ ಕಾಸು ಕೊಡಲಿಲ್ಲ ನೀವು, ಒಂದೇ ಒಂದು ಪೈಸಾ ಬರಲಿಲ್ಲ. ಮೇಕೆದಾಟು ಪ್ರಾಜೆಕ್ಟ್ಗೆ ನಾವು ಅನುಮತಿಯನ್ನು ಕೊಡ್ತೀವಿ ಅಂದ್ರಿ, ಅದರ ಬಗ್ಗೆ ಸರಿ ಘೋಷಣೆ ಇಲ್ಲ. ಕಳಸಾ ಬಂಡೂರಿ ನೀರಾವರಿ ಯೋಜನೆ ಕುಡಿಯೋ ನೀರಿನ ವಿಚಾರದಲ್ಲಿ ನೀವು ಚಕಾರ ಎತ್ತಲಿಲ್ಲ ಈ ಸರಿ. ರಾಯಚೂರಿಗೆ ಏಮ್ಸ್ ಕೊಡ್ತೀವಿ ಅಂತ ಹೇಳ್ಕೊಂಡಿದ್ರಿ, ಪ್ರಹ್ಲಾದ್ ಜೋಶಿ ಊರೆಲ್ಲ ಹೇಳ್ಕೊಂಬಂದ್ರಿ ಪಾರ್ಲಿಮೆಂಟ್ ಚುನಾವಣೆ ಸಂದರ್ಭದಲ್ಲಿ. ಕೊಟ್ರ? ಬಿಹಾರಕ್ಕೆ ಕೊಟ್ಟಿದ್ದೀರಿ. ಕಲ್ಯಾಣ ಕರ್ನಾಟಕಕ್ಕೆ ಏನು ಉದ್ಧಾರ ಮಾಡಿಬಿಡ್ತೀವಿ ದೊಡ್ಡ ಮಟ್ಟದಲ್ಲಿ ಅಂತ ಹೇಳಿದ್ರಿ, 5 ನಯಾ ಪೈಸಾ ಒಂದು ಬಿಡುಗಾಸು ಕೊಡುವಂಥ ಕೆಲಸವನ್ನು ಮಾಡಲಿಲ್ಲ. ಯಾವ ರೈಲ್ವೆ ಯೋಜನೆಗಳೂ ಇಲ್ಲ. ಮೈಸೂರು ಕೊಡಗಿಗೆ ಬರ್ತೀನಿ ನಾನು. GST ಕಾಂಪನ್ಸೇಷನ್ಗೆ 6,385 ಕೋಟಿ ಕೊಡ್ತೀವಿ ಅಂತ ನೀವೇ ಒಪ್ಕೊಂಡಿದ್ರಿ, ಇಲ್ಲಿವರೆಗೂ ಕೊಡಲಿಲ್ಲ. ನರೇಗಾ ಯೋಜನೆಗೆ ಲಾಸ್ಟ್ ಟೈಮು 89,000 ಕೋಟಿ ಕೊಟ್ಟಿದ್ರಿ, ಈ ಸರಿ 86,000 ಕೊಟ್ಟಿದ್ರಿ, ಅಂದರೆ 3,000 ಕೋಟಿ ಕಮ್ಮಿ ಮಾಡಿದ್ದೀರಾ. ರೈತರಿಗೆ ಬೆಳೆ ವಿಮಕ್ಕೆ 15,864 ಕೋಟಿ ಕೊಟ್ಟಿದ್ರಿ ಲಾಸ್ಟ್ ಟೈಮು, ಈ ಸರಿ 12,242 ಕೋಟಿ ಕೊಟ್ಟಿರಿ. ಅಂದರೆ ರೈತರ ಬಗ್ಗೆ ಎಷ್ಟು ಕಾಳಜಿದೆ ಅನ್ನೋ ಕಾಣಿಸ್ತಾ ಇದೆ. 3,000 ಕೋಟಿ ಕಮ್ಮಿ ಮಾಡಿದ್ದೀರಾ. ಈ ಅಷ್ಟು ಪ್ರಾಜೆಕ್ಟು ನೀವು 20 ಲಕ್ಷ ಕೋಟಿಯಷ್ಟು ಏನು ಮಿಕ್ಕಿರುವಂಥ ಬಡ್ಜೆಟ್ ಇದೆಯಲ್ಲ, ಅಷ್ಟೂ ನೀವು ಯಾರಿಗೆ ಅನುಕೂಲ ಮಾಡುವಂಥದ್ದಕ್ಕೆ ಒಂದು 25ರಿಂದ 26 ಜನ ಕ್ರೋನಿ ಕ್ಯಾಪಿಟಲ್ಸ್, ಶ್ರೀಮಂತರು, ಕ್ರೋನಿ CRONY ಕ್ರೋನಿ ಕ್ಯಾಪಿಟಲ್ಸ್, ಭಾಳ ಪ್ರಮುಖವಾದ ಕ್ಯಾಪಿಟಲಿಸ್ಟ್ ಶ್ರೀಮಂತ ವರ್ಗದವರಿಗೆ ಅನುಕೂಲ ಮಾಡಿಕೊಡ್ತಾ ಇರುವಂಥ ಒಂದು ಬಡ್ಜೆಟ್ ಇದೆ. ಜನಸಾಮಾನ್ಯರಿಗೆ 5 ಪೈಸಾ ಇದರಿಂದ ಪ್ರಯೋಜನ ಆಗುವಂಥ ಬಡ್ಜೆಟ್ ಯಾವುದೂ ಇಲ್ಲ. SD ಕುಮಾರಸ್ವಾಮಿಯವರು ಬಾಯೇ ಬಿಡಲ್ಲ. ದಿನ ಬೆಳಗ್ಗೆ ಎದ್ದರೆ ಕರ್ನಾಟಕಕ್ಕೆ ಬರ್ತಾರೆ, 1 ಪಾಯಿಂಟ್ ಅಜೆಂಡಾ. ಕುಮಾರಸ್ವಾಮಿದು, ಪ್ರಹ್ಲಾದ್ ಜೋಶಿಯದ್ದು, ಸೋಮಣ್ಣದು, ಶೋಭಾ ಕರಂದ್ಲಾಜೆಯವ್ರದ್ದೆಲ್ಲ 1 ಪಾಯಿಂಟ್ ಅಜೆಂಡಾ. ಸಿದ್ದರಾಮಯ್ಯನವ್ರನ್ನ ಬೈಯೋದು, ಕಾಂಗ್ರೆಸ್ನ ಬೈಯೋದು, ರಾಹುಲ್ ಗಾಂಧಿ ಬೈಯೋದು, DK ಶಿವಕುಮಾರ್ನ ಬೈಯೋದು. ನಿಮ್ಮ ಯೋಗ್ಯತೆಗೆ ಯಾವತ್ತಾರು ಒಂದು ದಿವಸ ಅದಾಗುತ್ತೋ ಬಿಡ್ತದೋ ಬಿಡು ಬೇರೆ. ನೀವೆಲ್ಲರೂ ಸೇರಿ 19 ಜನ MP ಗಳು, 5 ಜನ ಮಂತ್ರಿಗಳಿದ್ದೀರಿ, 3 ಜನ ಕ್ಯಾಬಿನೆಟ್ ಇದ್ದೀರಿ. ಅವರೆಲ್ಲರೂ ಸಿದ್ದರಾಮಯ್ಯನವ್ರ ಹತ್ರ ಭೇಟಿ ಮಾಡಿ ಏನಾಗಬೇಕು ಸ್ವಾಮಿ ಅಂತ ಒಂದು ಚರ್ಚೆ ಮಾಡಿ ಒಂದು ಪಟ್ಟಿ ಕೊಡುವಂಥ ಕೆಲಸವನ್ನು ಮಾಡಲಿಲ್ವಲ್ಲ ಸ್ವಾಮಿ ನೀವು? ಒಂದೇ ಒಂದು ಪಟ್ಟಿ ಕೊಡುವಂಥ ಕೆಲಸವನ್ನು ಮಾಡಲಿಲ್ವಲ್ಲ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.